ಯಸ್ ಯಸ್ ಎಲ್ಲರೂ ನೆನ್ನೆ ಮ್ಯಾಚ್ ನೋಡಿದಿರ ಅಂತ ನಾನು ಅನ್ಕೊಂಡಿದ್ದೀನಿ. ಆರ್ ಸಿ ಬಿ ವರ್ಸಸ್ KKR. ಸೊ ಓಪನಿಂಗ್ ಮ್ಯಾಚಲ್ಲಿ RCB ಏನು ಮಾಡಿದ KKRಗೆ ಸಖತ್ ಚಚ್ಚು ಬಿಸಾಕ್ಬಿಟ್ರು ಮಾತ್ರ. ಎಲ್ಲದರಲ್ಲೂ ಡಾಮಿನೆನ್ಸು, ಬ್ಯಾಟಿಂಗಲ್ಲಿ ಆಗಿರ್ಬೋದು, ಆಮೇಲೆ ಬೌಲಿಂಗಲ್ಲಿ ಆಗಿರ್ಬೋದು. ಹ್ಯಾಸಲ್ವುಡ್ ಆ್ಯಂಡ್ ಈಸ್ ಕಮಿಂಗ್ ಫ್ರಮ್ ಬ್ಯಾಕ್ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿಬಿಟ್ಟು ಜಸ್ಟ್ ಫಸ್ಟ್ ಓವರಲ್ಲೇ ವಿಕೆಟ್ ತೆಗೆದು ಸಕ್ಕದಾಗಿತ್ತು ಮ್ಯಾಚ್ ಮಾತ್ರ. ಚಚ್ಚಾಡಿದ್ದೇನೆ. ಇಲ್ಲಿ ಒಂದು ಅಂಶ ಏನಂತಂದರೆ ರಜತ್ ಪಾಟಿದಾರ್ ಫಸ್ಟು ಕ್ಯಾಪ್ಟನ್ಸಿ ಮ್ಯಾಚಲ್ಲಿ ಜಸ್ಟ್ ವಿನ್ನಿಂಗ್ ಮೂಮೆಂಟ್ ವಿನ್ ಆಗಿರೋದು. ಸಖತ್ ಸೆಲ್ಫ್ ಕಾನ್ಫಿಡೆನ್ಸು ಹೆಚ್ಚಾಗಿರುತ್ತೆ. ಸಖತ್ ಕಾಮಾಗಿ ಪೀಸಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿರೋಂಥದ್ದು. ಆ ಫಸ್ಟ್ ವಿಕೆಟ್ ಹ್ಯಾಸಲ್ವುಡ್ ಹೋಗಿನ ಮುಂಚೆ ಅಲ್ಲೊಂದು ಸುಯೇಶ್ ಶರ್ಮಾ ಅವರು ಆ ಕ್ಯಾಚ್ ಡ್ರಾಪ್ ಆಗುತ್ತೆ. ಕ್ಯಾಚ್ ಡ್ರಾಪ್ ಆಗಿದ ತಕ್ಷಣ ಎಲ್ಲರೂ ಸುಯೇಶ್ ಶರ್ಮನ ಜಸ್ಟ್ ಪ್ಯಾನಿಕ್ ಆಗ್ದೇನೆ ಕಾಮಾಗಿರೋ ಅಂತ ಹೇಳ್ಬಿಟ್ಟು ಅದರ ನೆಕ್ಸ್ಟ್ ಡೇನೆ ಅವ್ರದ್ದೇನೆ ಸೇಮ್ ಕ್ವಿಂಟನ್ ಡಿಕಾಕ್ ವಿಕೆಟನ್ನು ಎತ್ಕೊಡ್ತಾರೆ ಹ್ಯಾಸಲ್ವುಡ್ ಅವರು. ಅಲ್ಲಿಂದ RCB ಕ್ಯಾಂಪೇನ್ ಶುರುವಾಯಿತು ಅಂತ ಅರ್ಥ. ಅದಾದಮೇಲೆ ಅದರಲ್ಲೂ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಆಮೇಲೆ ಬೌಲಿಂಗಲ್ಲಿ ಆಗಿರ್ಬೋದು ಸಖತ್ ಡಾಮಿನೇಷನ್ ಮಾಡಿರೋದು RCB. ಸ್ಟಾರ್ಟಿಂಗ್ ಮ್ಯಾಚ್ ಶುರುವಾದ್ಮೇಲೆ ನಮ್ಮ ರಜತ್ ಪಾಟೀದಾರ್ ಅವರು ಕ್ಯಾಪ್ಟನ್ಸಿಲಿ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಬೌಲಿಂಗಲ್ಲಿ ನಮ್ಮ ಪ್ಲೇಯಿಂಗ್ ಲೆವೆನು ರಜತ್ ಪಾಟೀದಾರು, ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟು, ರಜತ್ ಪಾಟೀದಾರು, ಆಮೇಲೆ ಮತ್ತು ಲ್ಯಾಮ್ ಲಿವಿಂಗ್ಸ್ಟನ್ನು, ಆಮೇಲೆ ಕೃಣಾಲ್ ಪಾಂಡ್ಯ, ಅದಾದಮೇಲೆ ಜಿತೇಶ್ ಶರ್ಮಾ ಆ್ಯಂಡ್ ಹ್ಯಾಸಲ್ವುಡ್, ಆಮೇಲೆ ರಸಿಕ್ದಾರ್, ಅದಾದಮೇಲೆ ನೆಕ್ಸ್ಟ್ ಬಂದು ಯಾರಿದ್ರು, ಆಮೇಲೆ ರಸಿಕ್ದಾರ್ ಆದಮೇಲೆ ಇನ್ನೂ ಎಷ್ಟೊಂದು ಜನ ಬೌಲರ್ಸ್ ಇದ್ರು. ರಸಿಕ್ದಾರ್ ಬಂದು ಇವರು ಭುವನೇಶ್ವರ್ ಕುಮಾರು ಆಡಬೇಕಾಗಿತ್ತು, ಆದರೆ ಬಟ್ ಅವರು ಮೈನರ್ ಇಂಜುರಿಯಿಂದ ಮಿಸ್ ಆದರು. ಬಟ್ ಫಸ್ಟ್ ಹಾಫ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಚೇಸಿಂಗ್ ಮಾಡಬೇಕಾದ್ರೆ ಬೌಲಿಂಗ್ ಮಾಡಬೇಕಾದ್ರೆ ಫಸ್ಟ್ ಹಾಫು KKRದು ಸ್ಟ್ರೈಟ್ ಏಟ್ ನೋಡ್ತು ಅಂತಂದರೆ ರಹಾನೆ ಮತ್ತು ನಾರಾಯಣ್ ಅವರಿಬ್ರು ಆಡ್ತಾ ಇದ್ದ ರೀತಿ ನೋಡಿದ್ರೆ ಆಲ್ಮೋಸ್ಟ್ 200+ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ 220, 240, 230. ಆ್ಯಕ್ಚುಲಿ ನೆನೆ ಆ ಪಿಚ್ ಇದ್ದಿದ್ದು ಏನಂತಂದರೆ ತುಂಬ ಫ್ಲ್ಯಾಟ್ ಪಿಚ್ ಇದ್ದಿದ್ದು, ಅಷ್ಟೊಂದು ರನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಸೆಕೆಂಡ್ ಹಾಫಲ್ಲಿ RCB ಡಾಮಿನೇಟ್ ಮಾಡಿದ್ದು, ಅಷ್ಟೊಂದು ರನ್ಸ್ ಕೊಡಲೇ ಇಲ್ಲ. ಸ್ಟಾರ್ಟಿಂಗ್ 3 ಓವರ್ಸಲ್ಲಿ ಕೇವಲ 9 ರನ್ಸ್ ಕೊಟ್ಟಿದ್ದು RCB. ಆಫ್ಟರ್ ದಟ್ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 60 ರನ್ಸ್ ಕೊಟ್ಬಿಟ್ಟಿದ್ರು. ಆಲ್ಮೋಸ್ಟ್ 60 ರನ್ಸ್ನು ಲೀಕ್ ಆಗಿತ್ತು. ಆಲ್ಮೋಸ್ಟ್ 60 ರನ್ಸು ಅಷ್ಟು ಡಾಮಿನೇಷನ್ ಮಾಡಿದ್ರು ರಹಾನೆ ಮತ್ತು ನಾರಾಯಣ್. ಅಲ್ಲಿಂದ ಆಫ್ಟರ್ 11th ಓವರು ಶುರುವಾಗುತ್ತೆ. 11th ಓವರಲ್ಲಿ ಲಾಸ್ಟ್ 5 ಡೆತ್ ಓವರ್ಸಲ್ಲಿ ಏನೂ ಕಿತ್ತಾಕೋಕ್ಕಾಗಲ್ಲ KKR ಅವರ ಕಡೆಯಿಂದ. ಡೆತ್ ಓವರ್ಸಲ್ಲಿ ಯಾರೂ ಆಡಲೇ ಇಲ್ಲ. ಇನ್ಫ್ಯಾಕ್ಟ್ ರಮನ್ದೀಪ್ ಸಿಂಗ್ ಆಗಿರ್ಬೋದು, ಆಮೇಲೆ ರಸಲ್ ಆಗಿರ್ಬೋದು, ಸೇಮ್ ರಸಲ್ ವಿಕೆಟ್ನ ಸುಯೇಶ್ ಶರ್ಮಾ ಯಾರು ಕ್ಯಾಚ್ ಬಿಟ್ರೋ ಅವರೇ ಬಂದ್ಬಿಟ್ಟು ರಸೆಲ್ನ ಕಿತ್ತಾಕಿರೋವಂಥದ್ದು. ಬೌಲ್ಡ್ ಆಗಿದ್ದು. ಅದಾದಮೇಲೆ ಡೆತ್ ಓವರ್ಸಲ್ಲಿ ಯಾರು ಆಡಲೇ ಇಲ್ಲ. ಆ ಕಡೆಯಿಂದ ಅಶ್ವಿತ್ ರಾನಾ ಸ್ಟ್ರೈಕಲ್ಲಿ ಇದ್ದಾರೆ, ಈ ಕಡೆಯಿಂದ ರಮನ್ದೀಪ್ ಸರ್ ಇದ್ದಾರೆ. ಹ್ಯಾಸಲ್ವುಡ್ನ ಜಸ್ಟ್ ಅವ್ರ ಬಾಲ್ನ ಜಸ್ಟ್ ಫೇಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಡೆತ್ ಓವರ್ಸಲ್ಲಿ 5 ಓವರ್ಸಲ್ಲಿ ಜಸ್ಟ್ 29 ರನ್ಸ್ ಕೊಟ್ಟಿದ್ದು. ಸೆಕೆಂಡ್ ಓವರಲ್ಲಿ ಕಂಪ್ಲೀಟ್ ಕಮ್ ಬ್ಯಾಕ್ ಮಾಡಿದ್ದು ನಮ್ಮ RCB ಅವರು. ಅದಾದಮೇಲೆ ನೆಕ್ಸ್ಟು ಬ್ಯಾಟಿಂಗ್ ಸೈಡ್ ಬಂದರೆ ಆಫ್ಟರ್ ದ್ಯಾಟ್ ಸೆಕೆಂಡ್ ಹಾಫ್ ಬಂದರೆ ಫಿಲ್ ಸಾಲ್ಟ್ ಬರ್ತಾ ಇದ್ದಂಗೆ ಜಸ್ಟ್ ಬೌಂಡ್ರಿ ಹೊಡೆದಿದ್ದು, ಸಖತ್ ಡಾಮಿನೇಟ್ಕೊಂಡು. ಫಿಲ್ ಸಾಲ್ಟ್ ಮಾತ್ರ ಎಲ್ಲ ಹರ್ಷಿತ್ ರಾಣಾಗೆ ಮತ್ತು ಇಂಪ್ಯಾಕ್ಟಾಗಿ ಬಂದಂಥ ವೈಭವ್ ಹೊರವರನ್ನ ಫುಲ್ಲು ನಮ್ಮ ಸಾಲ್ಟ್ ಅವರು ಸಖತ್ ರುಬ್ಬಾಡ್ಬಿಟ್ರು ಮಾತ್ರ. ವೈಭವ್ ಹೊರವರಾಗೆ ಮತ್ತು ವರುಣ್ ಚಕ್ರವರ್ತಿಗೆ ವರುಣ್ ಚಕ್ರವರ್ತಿ ಅವರು ಜಸ್ಟ್ ಬಂದ್ಬಿಡ್ತಾರೆ, ತಿರ್ಗಿಸ್ಬಿಡ್ತಾರೆ, ಸ್ಪಿನ್ ತಿರ್ಗಿಸ್ಬಿಡ್ತಾರೆ, ಫುಲ್ ಡೌನ್ ಮಾಡಿಬಿಡ್ತಾರೆ, ವಿಕೆಟ್ ತಗೊಂಡ್ಬಿಡ್ತಾರೆ. ಅಂದರೆ ಅವ್ರ ಓವರ್ಗೆ ಫಿಲ್ ಸಾಲ್ಟ್ ಅವ್ರು 24 ರನ್ನು ರುಬ್ಬಾಡ್ಬಿಟ್ರು ಮಾತ್ರ, ಚಚ್ಚಾಕ್ಬಿಟ್ರು. ಅದಾದಮೇಲೆ ಫಿಲ್ ಸಾಲ್ಟ್ ಆದಮೇಲೆ ನಮ್ಮ ಕಿಂಗ್ ಕೊಹ್ಲಿ ಅವರು ಅಷ್ಟೇ. ಕಿಂಗ್ ಕೊಹ್ಲಿ ಅವರು ಅಷ್ಟೇ ಸೇಮ್ ಟು ಸೇಮ್ ಪರ್ಫಾರ್ಮೆನ್ಸ್ ಬರುತ್ತೆ ಕಿಂಗ್ ಕೊಹ್ಲಿಯವರಿಂದ. ಸೇಮ್ ಇಬ್ಬರೂ 25 ಬಾಲ್ಸ್, ಸೇಮ್ 35 ಬಾಲ್ಸಿಂದ ಇಬ್ಬರು ಡೆಪ್ಯೂಟೆಂಟ್ ಅಲ್ಲೇ ಫಿಲ್ ಸಾಲ್ಟ್ ಅವರು ಹಾಫ್ ಸೆಂಚುರಿ ಹೊಡಿತಾರೆ. ನಿನ್ನೆ ಮ್ಯಾಚ್ ಮಾತ್ರ ಸಕ್ಕತ್ತಾಗಿತ್ತು. ಎವ್ರಿಥಿಂಗ್ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಆಮೇಲೆ ಬೌಲಿಂಗಲ್ಲಿ ಆಗಿರ್ಬೋದು, ಆಮೇಲೆ ಕಾಮ್ ಕ್ಯಾಪ್ಟನ್ಸಿ ರಜತ್ ಪಾಟೀದಾರಿಂದ ಸಖತ್ ಡಾಮಿನೇಷನ್ ಮಾತ್ರ. KKR ಸಖತ್ ಸ್ಟನ್ ಆಗ್ತಾರೆ. ಅದು ಈಡನ್ ಗಾರ್ಡನ್ಸಲ್ಲಿ 2008 ನಡೆದಿರುತ್ತೆ. ಸೇಮ್ ಓಪನಿಂಗ್ ಮ್ಯಾಚು RCB ವರ್ಸಸ್ KKR. ಆ ಮ್ಯಾಚಲ್ಲಿ KKR ಗೆದ್ದಿರುತ್ತೆ. ಆಫ್ಟರ್ ದ್ಯಾಟ್ ಎಷ್ಟೊಂದು ವರ್ಷ ಆದಮೇಲೆ ಸೇಮ್ ಓಪನಿಂಗ್ ಮ್ಯಾಚಲ್ಲಿ ಸೇಮ್ ಹೋಮ್ ಗ್ರೌಂಡಲ್ಲಿ RCB ರಿವೆಂಜ್ ತೊಗೊಂಡಿದೆ. KKRನ ಬೀಟ್ ಮಾಡಿಬಿಟ್ಟು ಎವ್ರಿ ಡಿಪಾರ್ಟ್ಮೆಂಟ್, ಬೌಲಿಂಗ್ ಆ್ಯಂಡ್ ಬ್ಯಾಟಿಂಗ್ ಆಗಿರ್ಬೋದು. ರಸಿಕ್ದಾರು ಆ್ಯಕ್ಚುಲಿ ರಿಪ್ಲೇಸ್ಮೆಂಟ್ ಆಗಬೇಕಾಗಿತ್ತು. ಅಂದರೆ ಭುವನೇಶ್ವರ್ ಕುಮಾರ್ಗೆ ಜಸ್ಟ್ ಮೈನರ್ ಇಂಜುರಿ ಆಗಿತ್ತು. ಅದಕ್ಕೋಸ್ಕರ ರಸಿಕ್ದಾರು ಅವ್ರಿಗೆ ಕ್ಯಾಪ್ ಕೊಡಬೇಕಾಯಿತು RCB ಅವರು. ಆದರೆ ಬಟ್ ಓವರ್ ಆಲ್ ಡಾಮಿನೇಷನ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ RCB 2025 ಜಸ್ಟ್ ಕ್ಯಾಂಪೇನ್ನ ಒಳ್ಳೆ ಸ್ಟೇರಿಂಗ್
ಜಸ್ಟ್ ವೈಲ್ಡ್ ಫೈರಿಂದ ಕಿಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ನಾನು. ಸಾಕಾಗಿತ್ತು ಮ್ಯಾಚ್ ಮಾತ್ರ. ಇವನ್ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಆ್ಯಕ್ಚುಲಿ ಆ ಪಿಚ್ಚು ರೆಡಿ ಮಾಡಿದ್ದು ಲೈಕ್ ಹೆಂಗೆ ಅಂತಂದರೆ ಅಂದರೆ ಆ ಪಿಚ್ ರಿಪೋರ್ಟಲ್ಲಿ ನ್ಯೂಸ್ ಏನಿತ್ತು ಅಂತಂದರೆ 200+ ಅಂದರೆ ಯಾರಿವಾಗ ಸೊ ಫಸ್ಟು ಈ ಬ್ಯಾಟಿಂಗ್ ಮಾಡ್ತಾರೆ ಆರ್ ಬೌಲಿಂಗ್ ಮಾಡಿದ್ರು ಅಟ್ಲೀಸ್ಟ್ 200+ ಸ್ಕೋರ್ಸ್ ಬರುತ್ತೆ ಅಂತ ಅಂದ್ಬಿಟ್ಟಿತ್ತು. ಆದರೆ ಸೊ 178 ಟಾರ್ಗೆಟ್ ಬಂದಿತ್ತು. ಹೆಂಗಂತಂದರೆ ಆ ಕಡೆ ಕಮ್ಮಿ ಸ್ಕೋರು ಅಲ್ಲ, ಈ ಕಡೆ ಸೊ ಜಾಸ್ತಿ ಸ್ಕೋರು ಅಲ್ಲ, ಆ ಥರ ಸೆಂಟ್ರಲ್ ಆಫ್ ದ ಮಿಡಲ್ ಜಸ್ಟ್ ಟೋಟಲ್ ಬಂದಿತ್ತು. ಸ್ಟಾರ್ಟಿಂಗ್ ಬರ್ತಾ ಇದ್ದಂಗೆ ಸೊ ಫಿಲ್ ಸಾಲ್ಟು ರುಬ್ಬಾಡೋಕ್ಕೆ ಶುರು ಮಾಡ್ತಾರೆ. ಫಿಲ್ ಸಾಲ್ಟು ಸ್ಟಾರ್ಟಿಂಗ್ಸ್ ವೈಭವ್ ಅವರಿಗೆ, ಆಮೇಲೆ ವರುಣ್ ಚಕ್ರವರ್ತಿ ಅವ್ರಿಗೆ ಮತ್ತು ಸುನಿಲ್ ನಾರಾಯಣ್ಗೆ. ಅದಾದಮೇಲೆ ಅವರು ಲೈಕ್ ಅಗ್ರೆಸಿವ್ ಆಗಿ ಇರ್ತಾರೆ. ಅವ್ರ ವಿಕೆಟ್ ಆದಮೇಲೆ ನಮ್ಮ ರಜತ್ ಪಾಟೀದಾರ್ ಇವರು ನಮ್ಮ ಪಡಿಕಲ್ ಅವರು ಬರ್ತಾರೆ, ಅವರು ಸೇಮ್ ಅಗ್ರೆಸಿವ್ ಆಗಿ ಆಡ್ತಾರೆ. ಆಮೇಲೆ ಬರ್ತಾರೆ ನಮ್ಮ ಕ್ಯಾಪ್ಟನ್ಸಿ ರಜತ್ ಪಾಟೀದಾರ್, ಅವ್ರು ಗೊತ್ತಲ್ಲ ಸ್ಪಿನ್ನಿಗೆ ಯಾವಾಗ್ಲೂ ಅವರು ಸ್ಪಿನ್ ಮಾಸ್ಟರ್ ಕ್ಲಾಸ್, ಸ್ಪಿನ್ಗೆ ಯಾವಾಗಲೂ ಡೆಸ್ಟ್ರಾಯರ್ ಅವರು ಇವನ್ 14 ಬಾಲ್ಸಲ್ಲಿ 36 ರನ್ಸ್ ಹೊಡಿತಾರೆ. ಎಲ್ಲರೂ ಅವ್ರವ್ರದ್ದೇ ಏನೋ ಜಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋಗ್ತಾರೆ. ಏನಂತಂದರೆ ಸೇಮ್ ಟು ಸೇಮ್ ಅಂದರೆ ಸ್ಟಾರ್ಟಿಂಗ್ ಇದ್ದಿದ್ದು ಪಾರ್ಟ್ನರ್ಶಿಪ್ ಆ್ಯಕ್ಚುಲಿ ಏನೋ ಸೊ ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ಗೆ ನಿಮ್ಮ 95 ತನಕ ಹೋಗುತ್ತೆ ನಮಗೆ. ಏನೋ ಫಿಲ್ ಸಾಲ್ಟ್ ಮತ್ತು ಆ್ಯಂಡ್ ನಮ್ಮ ಕಿಂಗ್ ಕೊಹ್ಲಿ ಅವ್ರದ್ದು ವಿರಾಟ್ ಕೊಹ್ಲಿ ಅವ್ರದ್ದು. ಆಫ್ಟರ್ ಫಿಲ್ ಸಾಲ್ಟ್ ಆದಮೇಲೆ ನಮ್ಮ DDP ಬರ್ತಾರೆ, ಅವ್ರದ್ದಾದ್ಮೇಲೆ ಸೊ ರಜತ್ ಪಾಟೀದಾರ್ ಬರ್ತಾರೆ, ಅವ್ರದ್ದಾದ್ಮೇಲೆ ಸೇಮ್ ಲಿವಿಂಗ್ಸ್ಟನ್ ಬರ್ತಾರೆ. ಈ ಸತಿ ಲಿವಿಂಗ್ಸ್ಟನ್ ಸೇಮ್ ಯಾರು ಲಿವಿಂಗ್ಸ್ಟನ್ ಅವ್ರದ್ದು ಅಷ್ಟೇ, ಅವ್ರು ಬರ್ತಾ ಇದ್ದಂಗೆ ಹಿ ಆಲ್ಸೋ ಸ್ಟಾರ್ಟೆಡ್ ಹಿಟ್ಟಿಂಗ್ ಏನೋ ಅಗ್ರೆಸಿವ್ಲಿ. ಅದಕ್ಕೆ ಈ ಮ್ಯಾಚ್ ಮಾತ್ರ ಸಾಕಾಗಿತ್ತು ಮಾತ್ರ. ಅಲ್ಲಿ ಯಾವಾಗಲೂ ಎಲ್ಲ RCB ಫ್ಯಾನ್ ಏನು ಅನ್ಕೋತಾ ಇದ್ರು ಅಂತಂದರೆ ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ಅನ್ಕೋತಾ ಇದ್ರು. ಆದರೆ ಈ ಸತಿ ಫಸ್ಟ್ ಮ್ಯಾಚ್ ಬಂದು ಅಭಿಮಾನಿ ದೇವರಿಗೆ ಸಿಕ್ಕಿದೆ. ಆಲ್ಮೋಸ್ಟ್ ಈ ಟೀಮ್ ನೋಡ್ತಾ ಅಂತಂದರೆ ಸೊ RCB ಈ ಟೀಮ್ ಮಾತ್ರ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಆಮೇಲೆ ಸೊ ಬೌಲಿಂಗಲ್ಲಿ ಆಗಿರ್ಬೋದು ಸಖತ್ ಡೀಪ್ ಇದೆ ಎಲ್ಲರೂ. ಆಮೇಲೆ ಕ್ಯಾಪ್ಟನ್ಸಿ ಕೂಡ ಮ್ಯಾಟರ್ ಆಗುತ್ತೆ. ರಜತ್ ಪಾಟೀದಾರ್ದು ಕೂಲ್ ಆ್ಯಂಡ್ ಕಾಮ್ ಕ್ಯಾಪ್ಟನ್ಸಿ ಈ ಮ್ಯಾಚ್ ನಮಗೆ ವಿನ್ ತಂದುಕೊಟ್ಟಿದೆ. ಮತ್ತು ಎವ್ರಿ ಒನ್ಸ್ ಕಾಂಟ್ರಿಬ್ಯೂಷನ್ ಕೂಡ ಇದೆ, ಲೈಕ್ ಬ್ಯಾಟಿಂಗಲ್ಲಿ ಆಗಿರ್ಬೋದು ಮತ್ತು ಬೌಲಿಂಗಲ್ಲಿ ಆಗಿರ್ಬೋದು. ಆಮೇಲೆ ಬಟ್ ದ ಲೀಸ್ಟ್ ಕೃಣಾಲ್ ಪಾಂಡ್ಯ. ಆ ಕೃಣಾಲ್ ಪಾಂಡ್ಯ ಅವ್ರದ್ದು ಸ್ಪೆಲ್ ಮಾತ್ರ 29 ರನ್ಸ್ ಕೊಟ್ಬಿಟ್ಟು ಆ ಪ್ರೆಷರಲ್ಲಿ ಅಂಡರ್ ಪ್ರೆಷರಲ್ಲಿ ಜಸ್ಟ್ 3 ಇಂಪಾರ್ಟೆಂಟ್ ವಿಕೆಟ್ಸ್ ಹಾಕೊಂತಾರೆ. ವೆಂಕಟೇಶ್ ಅಯ್ಯರ್ದು, ಆಮೇಲೆ ಅಜಿಂಕ್ಯ ರಹಾನೆದು. ಅದಾದಮೇಲೆ ಸೊ ನೆಕ್ಸ್ಟು ಈ ಪಾಕೆಟ್ ಡೈನಮೋ ಆಗಿದ್ದಂಥ ನಮ್ಮ ರಿಂಕು ಸಿಂಗ್ ಅವ್ರದ್ದು. ಸೊ ಕೆ ಕೆ ಆರ್ದು ಜಸ್ಟ್ ನೋಡಿದಾಗ ನಾನು ಆಲ್ಮೋಸ್ಟ್ ಬ್ಯಾಟಿಂಗ್ ಡೀಪ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ, ಅಂದರೆ ಆಫ್ಟರ್ ಆಪ್ಷನ್ಸ್ ಆದಮೇಲೆ. ಆದರೆ ಬಟ್ ಯಾಕೋ ನನಗೆ ಏನೋ ಸೊ ಡೌಟ್ ಹೊಡಿತಾ ಇದೆ ಜಸ್ಟ್ ಬ್ಯಾಟಿಂಗ್ ಲೈನಪ್ಪು ಮತ್ತು ಎಲ್ಲ ಲೈಕ್ ನೋಡ್ತು ಅಂತಂದರೆ. ಆದರೆ ಬಟ್ ಗೆಸ್ ವಾಟ್ ಏನಂತಂದರೆ ಐ ವುಡ್ ಲೈಕ್ ಟು ಸೇ ಏನಂತಂದರೆ ಇಲ್ಲಿ ರಹಾನೆತ್ ಕ್ಯಾಪ್ಟನ್ಸಿ ಯಾಕೋ ಕ್ವಶನಲ್ಲಿ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರು ವೈಭವ್ ಅವರವರಾಗೆ ಜಸ್ಟ್ ಕೊಡ್ತಾರೆ, ಆಮೇಲೆ ಜಸ್ಟ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಏನಂತಂದರೆ ಸೊ ಜಸ್ಟ್ ಗ್ರೌಂಡಲ್ಲಿ ಯಾರಿಗೆ ನೆಕ್ಸ್ಟ್ ಬೌಲಿಂಗ್ ಕೊಡಬೇಕು, ಆಮೇಲೆ ಯಾರನ್ನು ಆಡಿಸ್ಬೇಕು, ಅಲ್ಲ ಯಾರ ಕೈಯಲ್ಲಿ ಜಸ್ಟ್ ಕೊಡಬೇಕು ಅಂತ. ಸೊ ಯಾರಿಗೆ ಅಷ್ಟೊಂದು ಓಡಿಸ್ಕೊತಾರೆ, ಪದೇ ಅವ್ರ ಕೈಯಲ್ಲಿ ಹೋಗ್ಬಿಟ್ಟು ಬಾಲ್ ಕೊಡ್ತಿರ್ತಾರೆ. ಜಸ್ಟ್ ಕನ್ಫ್ಯೂಸ್ ಆಗೋಗ್ತಾರೆ ಅವರು. ಸೊ ಬಿಕಾಸ್ ರಾಣೆದು ಕ್ಯಾಪ್ಟನ್ಸಿ ಯಾಕೋ ಜಸ್ಟ್ ಕ್ವಶನ್ ಇದೆ ಅಂತ ನನಗನ್ನಿಸ್ತಾ ಇದೆ. ಬಟ್ ಕಂಪೇರ್ ಟು ದ್ಯಾಟ್ ಅವರ್ ಪಾಟೀದಾರ್ ಕ್ಯಾಪ್ಟನ್ಸಿ ಮಾತ್ರ ಸ್ಟನ್ನಿಂಗ್ ಆಗಿತ್ತು, ಕೂಲ್ ಆ್ಯಂಡ್ ಕಾಮ್ ಕ್ಯಾಪ್ಟನ್ಸಿ. ಯಾಕಂದರೆ ಸ್ಟಾರ್ಟಿಂಗ್ ಅಂದರೆ ಲೈಕ್ ಹೊಸದಾಗಿ ಸೊ ಟೀಮ್ ಲೀಡ್ ಮಾಡೋಕ್ಕೆ ಸೊ ಜವಾಬ್ದಾರಿ ಕೊಟ್ಟಾಗ ಸೊ ಪ್ಯಾನಿಕ್ ಆಗಿರೋದನ್ನ ನಾವೆಲ್ಲರೂ ನೋಡಿದ್ದೀವಿ. ಪ್ಯಾನಿಕ್ ಅಂದರೆ ಸಮಥಿಂಗ್ DRS ಬಂದಾಗ, ಸೊ DRS ತೊಗೋಬೇಕಾರೆ ಪ್ಯಾನಿಕ್ ಆಗಿಬಿಟ್ಟು ಲೈಕ್ ಎಲ್ಲದಕ್ಕೂ ಆಯಿತು ಜಸ್ಟ್ ತೊಗೊಳ್ಳಿ ಅಂತ ಅಂದ್ಬಿಡ್ತಾರೆ. ಆದರೆ ಬಟ್ ಪ್ಯಾನಿಕ್ ಆಗ್ದೇ ಕಾಮಾಗಿ ಡಿಸಿಷನ್ ತೊಗೊಂಡು ಆ ಮ್ಯಾಚ್ನ ಗೆಲ್ಸೋದಿದೆಯಲ್ಲ, ಇಟ್ ಇಸ್ ವೆರಿ ಮ್ಯಾಟರ್ ಆಗುತ್ತೆ. ಸೊ ನೆನ್ನೆ ಮ್ಯಾಚ್ ಮಾತ್ರ ಚಿಂದಿಯಾಗಿತ್ತು, ಚೆನ್ನಾಗಿ RCB ಮಾತ್ರ KKRನ ಸೊ ಜಸ್ಟ್ ರುಬ್ಬಾಡ್ಬಿಟ್ರು, ತುಂಬ ಚೆನ್ನಾಗಿತ್ತು. ಆ 1 ಸೈಡೆಡ್ ಮ್ಯಾಚ್ ಕೂಡ ಅಲ್ಲಿ ಇದಿತ್ತಿದ್ದು, ಯಾಕಂದ್ರೆ 1 ಸೈಡೆಡ್ ಮ್ಯಾಚ್ ಕೂಡ ಆಯಿತು. ಸೊ RCB ಡಾಮಿನೇಟೆಡ್ KKR ಅಂತಲೇ ನಾವು ಜಸ್ಟ್ ಹೇಳ್ಬೋದು. ನನಗಂತೂ ಈ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಸೊ ಟೇಬಲ್ ಟಾಪಲ್ಲಿ ಕೂತಿದ್ದೀವಿ ನಾವು, ಪ್ಲಸ್ ರನ್ ರೇಟ್ ಬಂದು ನಮಗೆ ಸಿಕ್ಕಿದೆ ಅಂತಂದರೆ ಪ್ಲಸ್ 2.237 ಬಂದಿದೆ. ಆ ಮೇಜರ್ ಸಕ್ಸಸ್ ರನ್ ರೇಟು, ಆ ಮೇಜರ್ಸ್ ಪಾಸಿಟಿವ್ ರನ್ ರೇಟ್, ಇದರಿಂದ ಎಲ್ಲರದ್ದು ಸೆಲ್ಫ್ ಕಾನ್ಫಿಡೆನ್ಸು ಮತ್ತು ಪಾಸಿಟಿವಿಟಿ ಹೆಚ್ಚಾಗಿರುತ್ತೆ. ಅಫ್ಕೋರ್ಸ್ ನ್ಯೂ ಟೀಮ್ ಆ್ಯಂಡ್ ನ್ಯೂ ಎರಾ, ಇಲ್ಲಿಂದ ನ್ಯೂ ಜರ್ನಿನೂ ಶುರುವಾಗಿದೆ ಟುವರ್ಡ್ಸ್ ಅವರ್ ಕಪ್ ಜರ್ನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಫ್ RCB ವರ್ಸಸ್ KKR. ಟೋಟಲಿ ಒನ್ ಸೈಡೆಡ್ ಪಕ್ಕಾ ಡಾಮಿನೇಷನ್ ಪರ್ಫಾರ್ಮೆನ್ಸ್ ಬೈ RCB ಓವರ್ KKR ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ, ಇನ್ನೊಂದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಫ್ RCB ಮ್ಯಾಚ್. ಅಲ್ಲಿವರೆಗೂ ಸ್ಟೇ ಹ್ಯಾಪಿ, ಸ್ಟೇ ಪಾಸಿಟಿವ್, ನೋಡ್ತಾ ಇರಿ ಎಲ್ಲ ಮ್ಯಾಚಸ್ನ, RCB ಮ್ಯಾಚಸ್ನ ಅಂತ ಹೇಳ್ತಾ ಅಲ್ಲಿವರೆಗೂ
ಜೈ RCB. ಅಲ್ಲಿವರೆಗೂ ಬಾಯ್.